ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯ ಮತ್ತು ಅರೆಭಾಷೆ ಮಾತನಾಡುವಂಥ ಸಮುದಾಯ, ಈ ಎರಡು ಸಮುದಾಯಗಳ ಮಧ್ಯೆ ವಸ್ತ್ರಕ್ಕೆ ಸಂಬಂಧಿಸಿದಂತೆ ಸಂಘರ್ಷವೊಂದು ಶುರುವಾಗಿದೆ. ಧಾರ್ಮಿಕ ಉಡುಪು ಧರಿಸೋ ಸಂಬಂಧ ಸಂಘರ್ಷ ಶುರುವಾಗಿದೆ. ಇದರ ಪರಿಣಾಮ ಕೊಡಗಿನ ಕಟ್ಟೆಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಗ್ರಾಮದಲ್ಲಿರುವಂಥ ಮಹಾಮೃತ್ಯುಂಜಯ ದೇವಸ್ಥಾನದ ಸಮೀಪ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಜನವರಿ 2ರವರೆಗೂ ಕೂಡ ನಿಷೇಧಾಜ್ಞೆ ಇದೆ. 300ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕೊಡವರ ಸಾಂಪ್ರದಾಯಿಕ ದಿರಿಸು ಧರಿಸಿ ದೇವಸ್ಥಾನ ಪ್ರವೇಶಿಸಬಾರದು ಅಂತ ಅಲ್ಲಿ ನಿರ್ಬಂಧ ವಿಧಿಸಿರೋದೇ ಈ ಸಂಘರ್ಷಕ್ಕೆ ಕಾರಣ. ಕೊಡವರಾಗಿ ಕೊಡವ ಉಡುಗೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ಏನು ಸಮಸ್ಯೆ ಅಂತ ಕೊಡವರು ಕೇಳಿದರೆ, ಅರೆಭಾಷೆ ಮಾತನಾಡುವಂಥ ಸಮುದಾಯ ಇಲ್ಲ, ದೇವಸ್ಥಾನದೊಂದು ಬೈಲಾ ಇದೆ, ಬೈಲಾದ ಪ್ರಕಾರ ಜಾತಿ ಸೂಚಕದ ವಸ್ತ್ರವನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬರಬಾರದು ಅಂತ ಆ ಬೈಲಾ ಹೇಳುತ್ತೆ. ಆ ಕಾರಣಕ್ಕಾಗಿ ಕೊಡವ ದಿರಿಸು ಧರಿಸಿ ದೇವಸ್ಥಾನದೊಳಗೆ ಬರಬಾರದು ಅಂತ ಹೇಳಿದ್ದಾರೆ. ಇದೀಗ ಸಂಘರ್ಷಕ್ಕೆ ಕಾರಣ ಆಗಿದೆ. ಕೊಡವ ಮತ್ತು ಅರೆಭಾಷೆ ಸಮುದಾಯದ ಸಂಘರ್ಷಕ್ಕೆ ಕಾರಣ ಆಗಿದೆ. ಅದಕ್ಕೆ ಸಂಬಂಧಿಸಿದ ದೃಶ್ಯ ನೋಡ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಬೈಲಾ ಅಂತಂದ್ರೆ ಭಗವದ್ಗೀತೆ ಅಲ್ವಲ್ಲ, ದೇವಸ್ಥಾನದ ಆಡಳಿತ ಮಂಡಳಿಯೇ ಮಾಡಿರುವಂತ ಬೈಲಾ ತಾನೆ. ಬೈಲಾ ಹಿಂಗೆ ಹೇಳುತ್ತೆ ಅಂತಂದ್ರೆ ಅಲ್ಲಿನ ಮೂಲ ನಿವಾಸಿಗಳು ಕೊಡವರು ಅವರು ದೇವಸ್ಥಾನಕ್ಕೆ ಬರಬಾರದು, ಅಲ್ಲಿನ ದಿರಿಸು ಧರಿಸಿಕೊಂಡು ದೇವಸ್ಥಾನಕ್ಕೆ ಬರಬಾರದು ಅಂತಂದ್ರೆ ಏನರ್ಥ? ಯಾಕೆ ಈ ರೀತಿ ಸಮಸ್ಯೆ ಸೃಷ್ಟಿಯಾಗಿದೆ? ರಕ್ಷಕ್, ಏನು ಅಂತಂದ್ರೆ ಕಟ್ಟೆಮಾಡುವಿನಲ್ಲಿ ಇತ್ತೀಚೆಗೆ ನಡೆದಂತಹ ಈ ಒಂದು ಘಟನೆ ಇಡೀ ಜಿಲ್ಲೆಯಲ್ಲಿ ಕೊಡವ ಮತ್ತು ಅರೆಭಾಷಿಕ ಜನಾಂಗಗಳ ನಡುವೆ ಕಿಚ್ಚನ್ನೇ ಹೊಚ್ಚಿದೆ ಅಂತಾನೆ ಹೇಳ್ಬಹುದು. ಏನು ಆ ಒಂದು ಭಾಗದಲ್ಲಿ ಮೆಜಾರಿಟಿ ಆಗಿರತಕ್ಕಂತಹ ಅರೆಭಾಷೆ ಜನಾಂಗದ ಏನು ಜನರಿದ್ದಾರೆ, ಜೊತೆಗೆ ಇತರ ಜನಾಂಗದವರು ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ದೇವಸ್ಥಾನವನ್ನ ನಡೆಸ್ಕೊಂಡು ಬರ್ತಾ ಇದ್ರು ಇಷ್ಟು ದಿನ. ಈ ಒಂದು ಪೂಜೆಯ ವಿಚಾರವಾಗಿ ಅಂದು ನಡೆದಂತಹ ಒಂದು ಘಟನೆ ಅಂದ್ರೆ ಕೊಡವ ಸಮುದಾಯದ ಜನರು ಅವರು ತಮ್ಮ ಒಂದು ಉಡುಪು ಏನಿದೆ ಆ ಒಂದು ಉಡುಪನ್ನ ಧರಿಸ್ಕೊಂಡು ಏನು ದೇವಾಲಯಕ್ಕೆ ಬರತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸಣ್ಣ ಗಲಾಟೆ ಆಗಿರ್ತಕ್ಕಂಥದ್ದು, ಅಂದ್ರೆ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಬೈಲಾದಲ್ಲಿ ಇರೋದನ್ನ ನೋಡೋಕ್ ಹೋದ್ರೆ ಆ ರೀತಿಯ ವಿಚಾರಗಳನ್ನ ಹೆಚ್ಚಾಗಿ ಚರ್ಚೆ ಮಾಡಿಲ್ಲ ಅಲ್ಲಿ. ಅಂದ್ರೆ ಏನ್ ದೇವಾಲಯ ಏನಿದೆ, ದೇವಾಲಯಗಳಿಗೆ ನೀವು ಸಂಪ್ರದಾಯವಾಗಿ ಬಟ್ಟೆಗಳನ್ನ ಹಾಕ್ಬೇಕು ಅಂತಿದೆ ಹೊರತು ಇಂತಹದ್ದೇ ಬಟ್ಟೆ ಹಾಕಬೇಕು, ಈ ಬಣ್ಣದ್ದು ಹಾಕಬಾರ್ದು ಅಂತ ಯಾವುದೇ ರೀತಿ ಇಲ್ಲ. ಅಂದ್ರೆ ನಮ್ಮ ಮೈಕೈ ಮುಚ್ಚುವ ರೀತಿಯಲ್ಲಿ ಹಾಕುವಂತಹ ವಸ್ತ್ರ ನೀತಿಯನ್ನ ಮಾಡಲಾಗಿದೆ ಹೊರತು ಈ ತರದ್ದಿಲ್ಲ. ಆದ್ರೆ ಇಲ್ಲಿ ಕೆಲವು ಜನರ ಪ್ರತಿಷ್ಠೆಗಳೇನಿದಾವೆ ಅವು ಇಡೀ ಜಿಲ್ಲೆಯನ್ನೇ ಒಂದು ಜನಾಂಗಗಳ ನಡುವಿನ ಕಾದಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮೊದಲಿಂದನೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ಒಂದು ಜಿಲ್ಲೆಯ ಎರಡು ಸಮುದಾಯಗಳ ನಡುವೆ ಆಗಾಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಇದರ ನಡುವೆ ಈ ಒಂದು ಕಟ್ಟೆಮಾಡುವಿನಲ್ಲಿ ಇತ್ತೀಚೆಗೆ ನಡೆದಂತಹ ಈ ಒಂದು ಘಟನೆ ಏನಿದೆ ಇದು ದೊಡ್ಡ ಮಟ್ಟದ ಒಂದು ಕಾದಾಟಕ್ಕೆ ಈ ಒಂದು ಜನಾಂಗಗಳ ನಡುವೆ ಕಾರಣ ಆಗಿರ್ತಕ್ಕಂಥದ್ದು. ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಕೊಡಗು ಜಿಲ್ಲಾಡಳಿತ ಸದ್ಯ ಅಲ್ಲಿ 144 ಸೆಕ್ಷನ್ ಅನ್ನ ಹಾಕಿ ಯಾವುದೇ ರೀತಿ ಜನರು ಸೇರಬಾರದು ಎಂಬ ಒಂದು ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು, ಅಂದ್ರೆ ಆದೇಶವನ್ನ ಹೊರಟಿರ್ತಕ್ಕಂಥದ್ದು. ಈ ಕಾರಣ ಇಷ್ಟೇ, ಒಂದು ಕಡೆ ಒಂದು ಜನಾಂಗದ ಜನರೇನಿದ್ರೆ ಅವರು ಕೂಡ ಇವತ್ತು ದೇವಾಲಯಕ್ಕೆ ಬರೋರಿದ್ರು, ಮತ್ತೊಂದು ಜನಾಂಗದ ಜನರು ಕೂಡ ಬೈಕ್ ರ್ಯಾಲಿ ಮುಖಾಂತರ ಜಾಥಾಗಳ ಮೂಲಕ ದೇವಾಲಯಕ್ಕೆ ನಾವು ಬರ್ತೀವಿ, ನಮ್ಮ ಉಡುಪಿಗೆ ಅವಮಾನ ಆಗಿದೆ, ಆ ಕಾರಣಕ್ಕಾಗಿ ನಾವು ಆ ಉಡುಪನ್ನ ಧರಿಸಿಯೇ ಬರ್ತೀವಿ ಅಂತ ಒಂದು ಚಾಲೆಂಜ್ ಅನ್ನು ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೆಲವು ಕಡೆಗಳಲ್ಲಿ ಒಂದು ಸಮುದಾಯದ ವ್ಯಕ್ತಿಗಳನ್ನು ಕೂಡ ಮುಂದಾಳತ್ವ ವಹಿಸಿದಂತ ವ್ಯಕ್ತಿಗಳನ್ನು ಕೂಡ ವಶಕ್ಕೆ ಪಡೆದು ಕೆಲ ಕಾಲ ನಂತರ ಬಿಡುಗಡೆ ಮಾಡಿರತಕ್ಕಂತ ಘಟನೆ ನಡೆದಿದೆ. ಜೊತೆಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಿಗೂ ನೋವಾಗದಂತೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿರ್ತಕ್ಕಂಥದ್ದು. ಜೊತೆಗೆ ಸಮೀಪದ ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇತರ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸರನ್ನು ಕೂಡ ಕರೆಸಿಕೊಂಡು ಇದೀಗ ಸದ್ಯ ಆ ಒಂದು ಗ್ರಾಮ ಕಟ್ಟೆಮಾಡು ಗ್ರಾಮ ಹಾಗೂ ಆ ದೇವಾಲಯ ಏನಿದೆ ಈ ಒಂದು ಭಾಗದಲ್ಲಿ ಬಂದೋಬಸ್ತ್ ಅನ್ನ ಒದಗಿಸಿರ್ತಕ್ಕಂಥದ್ದು. ಇನ್ನು ಕೊಡಗು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಒಂದು ಮಟ್ಟದ ಅಧಿಕಾರಿಗಳು ಕೂಡ ಎರಡೂ ಸಮುದಾಯದ ಜನಾಂಗಗಳ ಏನೊಂದು ಜನರೇನಿದ್ದಾರೆ ಅವ್ರನ್ನ ಪ್ರಮುಖರೇನಿದ್ರೆ ಅವ್ರನ್ನ ಕರೆದು ಶಾಂತಿ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಕ್ಷಕ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.